ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ ಎಚ್ಚರ. ರಿಜಿಸ್ಟರ್ ಮಾಡಿಸಿಕೊಂಡ ಸೈಟ್ ನಿಮ್ಮದಲ್ವಂತೆ. ಆಶೀರ್ವಾದ ಡೆವಲಪರ್ ವಿರುದ್ಧ ನಿವೇಶನದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿವೇಶನದಾರರ ಆಕ್ರೋಶ. ಬೆಂಗಳೂರು ದಕ್ಷಿಣ ತಾಲೂಕಿನ ವರ್ತೂರು ಗ್ರಾಮದಲ್ಲಿ ಈ ವಂಚನೆಯಾಗಿದೆ. ಆಶೀರ್ವಾದ ಬಡಾವಣೆ ಮಾಲೀಕ ಬ್ಯಾಟಪ್ಪ ಹಾಗೂ ಪತ್ನಿಯಿಂದ ಬೆದರಿಕೆ ಹೋಗಿರುವಂತದ್ದು. ಇನ್ನು ವರ್ತೂರು ಗ್ರಾಮದಲ್ಲಿ ಡೆವಲಪರ್ ಹಾಗೂ ನಿವೇಶನದಾರರು ಕಿರಿಕ್ ತೆಗೆದುಕೊಂಡಿದ್ದಾರೆ. ರಾತ್ರೋರಾತ್ರಿ ಖಾಲಿ ಜಾಗಕ್ಕೆ ಗೇಟ್ ಹಾಕಿ ಸೆಕ್ಯೂರಿಟಿಯನ್ನ ನೇಮಕ ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ಖರೀದಿಸಿದ ಮಾಲೀಕರಿಗೆ ಈಗ ನಿರ್ಬಂಧ ಹೇರಲಾಗಿದೆ. ಗೇಟ್ನ ಬೀಗ ಒಡೆದು ಒಳನುಗ್ಗಿದ ನಿವೇಶನದಾರರು ಈಗಾಗಲೇ ರಿಜಿಸ್ಟರ್ ಆಗಿದ್ದ ಸೈಟ್ ವಾಪಸ್ ನೀಡುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಡೆವಲಪರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ನೂರಾರು ಸೈಟ್ ಮಾಲೀಕರಿಂದ ಡೆವಲಪರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಜನರೇ ಎಚ್ಚರವಾಗಿರಿ. ಯಾಕಂತ ಅಂದ್ರೆ 10 ವರ್ಷಗಳ ಹಿಂದೆ ನೀವೇನಾದ್ರೂ ಸೈಟ್ ಅನ್ನ ಖರೀದಿ ಮಾಡಿದ್ರೆ ನಿಮ್ಗೆ ಈಗ ಶಾಕ್ ಆಗಿದೆ. ಮತ್ತೆ ಬಿಡು ಬಿಡು ಅಷ್ಟೇ. ಈ ಕಡೆ ಬನ್ನಿ, ನೀವು ಹೋಗಿ. ನೀವು ಹೇಳಿ ಸರ್, ಇವಾಗ ಯಾವ ಕಂಪ್ನಿ ಹೇಳಿ ಸರ್? ಇವಾಗ ಈಗ ಹೇಳಿದ್ರಲ್ಲ ಪೊಲೀಸ್ ಸ್ಟೇಷನ್, ನಮ್ದೇ ಜಾಗ ಇದು, ನಮ್ದೇ ಜಾಗ. ಹೇಳಿ ಹೇಳಿ, ನಮ್ ಜಾಗ ಇದು, ಅಸೋಸಿಯೇಷನ್ ಜಾಗ ಇದೆ, ಡಾಕ್ಯುಮೆಂಟ್ ಇದೆ. ನೀವ್ ಯಾರು ಹೇಳಿ ಫಸ್ಟ್? ನೀವ್ ಯಾರು ಹೇಳಿ ಫಸ್ಟ್? ಡೀಲ್ ಎಷ್ಟು ಒಪ್ಕೊಂಡಿದ್ದೀರಾ? ಎಷ್ಟು ಒಪ್ಕೊಂಡಿದ್ದೀರಾ ನೀವು? ಡೀಲ ನನ್ ಜಾಗ, ನೀವು ಒಪ್ಕೊಂಡಿರೋದು, ನಾನಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸ್ವಲ್ಪ ಈ ಕಡೆ ತಿರ್ಗಿ, ತಿರ್ಗಿ ಇಲ್ಲಿ ತಿರ್ಗಿ. ಆಯ್ತು, ನೋಡೋಣ ನಿಮ್ಮ ಮಗ ತೋರಿಸಿ ನೋಡೋಣ. ವಿಷಯ ಏನಪ್ಪ ಅಂದರೆ ಸುಮಾರು 10-15 ವರ್ಷದ ಹಿಂದೆ ನಾವು ಈ ಆಶೀರ್ವಾದ ರೆಸಿಡೆನ್ಸಿ ಅಂತಿದೆಯಲ್ಲ, ಈ ಲೇಔಟಲ್ಲಿ ನಮ್ಮ ಸ್ನೇಹಿತರ ಮುಖಾಂತರ ಸೈಟ್ ತೊಗೊಳಕ್ಕೆ ಬಂದ್ವಿ. ಇದು ಫಸ್ಟು ನಮಗೆ ಸೈಟ್ನ ಕೊಟ್ಟಿದ್ದು ಅಲ್ಲಿ ಒಂದು ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ರ. ಅಲ್ಲಿ ಕೇಸ್ ಹಾಕಿದಾರಪ್ಪ, ಇಲ್ಲಿ ಕೇಸ್ ನಡೀತೈತೆ, ನಿಮಗೆ ಡಿಲೇ ಆಗುತ್ತೆ ಅಂತ ಬಂದೇಳಿ ಇಲ್ಲಿ ಕರ್ಕೊಂಬಂದು ಜಾಗ ತೋರಿಸ್ಬಿಟ್ಟು ಇಲ್ಲಿ ತಗೊಳ್ಳಿ ಅಂತಂದ್ರು. ಅಲ್ಲಿ 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ವಿ ನಾವು. ಇಲ್ಲಿ ಕರ್ಕೊಂಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಇಲ್ಲಿ ಸೈಟ್ ನಂಬರ್ ಕೊಟ್ಬಿಟ್ಟು ನಿಮಗೆ ಮನೆ ಕಟ್ಕೊಳ್ಳಿ, ನಾಳೆನೇ ಕಟ್ಕೊಳ್ಳಿ, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಂದ್ರು. ಸರಿ ಸರ್ ಆಯಿತು ಅಂತಂದೇಳಿ ರಿಜಿಸ್ಟರ್ ಆಗಿದ ತಕ್ಷಣ ಮನೆ ಕಟ್ಟಕ್ಕೆ ಅಂತಂದೇಳಿ ನಾವು ಎಲೆಕ್ಟ್ರಿಸಿಟಿ ಕೊಡಿ ಸರ್, ಮತ್ತು ವಾಟರ್ ಕೊಡಿ ಸರ್, ಮತ್ತು ಟಾರ್ ರೋಡ್ ಹಾಕ್ಕೊಡಿ ಸರ್, ಮತ್ತು ಸ್ಯಾನಿಟೈಸರಿ ಮಾಡಿಸ್ಕೊಡಿ ಸರ್ ಅಂತ ಕೇಳ್ಕೊಂಡ್ವಿ. ಒಂದು ಸ್ವಲ್ಪ ನೋಡಪ್ಪ ಡೆವಲಪ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ ಅಂತಂದ್ರು. ಸರಿ ಸರ್ ಆಯಿತು ಅಂತ 2-3 ವರ್ಷ ಹಂಗೆ ಕಳೆದೋಗ್ಬಿಡ್ತು. ಅದಾದಮೇಲೆ ಕೇಸ್ ಇದೆ ಕಣಪ್ಪ ಅಂದರು. ಸರಿ ಸರ್ ಆಯ್ತು ಬಗೆಹರಿಸ್ಕೊಡಿ ಅಂದ್ವಿ. ಬಗೆಹರಿಸಾದ್ಮೇಲೆ ಗೆದ್ದಿದ್ದೀನಪ್ಪ, ಇವಾಗ ನಾವು ದೊಡ್ಡವ್ರ ಹತ್ರ ಹೋಗಿ ಗೆದ್ದಿದ್ದೀವಪ್ಪ ನಾವು ಅಂತಂದರು. ಸರಿ ಸರ್ ಆಯ್ತು ಒಳ್ಳೇದು ಅಂತಂದ್ವಿ. ಕಾಂಪೌಂಡ್ ಹಾಕ್ತಾ ಇದ್ದೀನಿ, ಕಾಂಪೌಂಡ್ ಹಾಕಿರೋದಕ್ಕೆ ಖರ್ಚು ಕೊಡಿ ಅಂತಂದರು. ಸರಿ ಸರ್ ಎಷ್ಟು ಹೇಳಿ ಸರ್ ಅಂದ್ವಿ. ಸುಮಾರು 2-3 ಲಕ್ಷ ಆಗ್ಬೋದು ಅಂದರು. ಸರ್ ನಿಮ್ಮ ಋಣ ನಮಗೆ ಬೇಡ ಸರ್, ನಾವೆಲ್ಲರೂ ಕೂಡಿಕಿ ನಿಮಗೆ ದುಡ್ಡು ಕೊಡ್ತೀವಿ, ಕಾಂಪೌಂಡ್ ಹಾಕ್ಸಿರೋದನ್ನ ನಮಗೆ ಖಾತಾ ಮಾಡಿಸ್ಕೊಡಿ ಅಂತಂದ್ವಿ. ಸರಿ ಸರ್ ಆಯ್ತು ಖಾತಾ ಮಾಡಿಸ್ಬೇಕಾರೆ ಹೇಳ್ತೀನಿ, ನಿನ್ನ ಜಾಗ ಎಲ್ಲೂ ಹೋಗಿಲ್ಲಪ್ಪ, ಹೋಗಪ್ಪ ಅಂತಂದರು. ಆ ಟೈಮಲ್ಲಿ ಇಲ್ಲಿ ಬಂದು ನೋಡಿದ್ರೆ ಏನು ಮಾಡಿದ್ರು, ಕೇಸ್ ಹಾಕಿತೆ ಅಂದ್ರಲ್ಲ, ಆ ಟೈಮಲ್ಲಿ ಕಾಂಪೌಂಡ್ ಮಾಡೋ ಟೈಮಲ್ಲಿ ಮತ್ತೆ ತಿರ್ಗಾ ಎಲ್ಲ ನಂಬರ್ಗಳನ್ನೆಲ್ಲ ಕೆಡಿಸಿ, ನಂಬರ್ ಕಾಣದೇ ಇರೋ ಥರ ನಾವು ಒಳಗಡೆ ಬಂದರೆ ನಂಬರೇ ಗುರ್ತಿಡ್ ಸಿಗಬಾರ್ದು, ಸೈಟೇ ಸಿಗಬಾರ್ದು, ಆ ಥರ ವಿಷಯ ಏನಪ್ಪ ಅಂದರೆ ಸುಮಾರು 10-15 ವರ್ಷದ ಹಿಂದೆ ನಾವು ಈ ಆಶೀರ್ವಾದ ರೆಸಿಡೆನ್ಸಿ ಅಂತಿದೆಯಲ್ಲ, ಈ ಲೇಔಟಲ್ಲಿ ನಮ್ಮ ಸ್ನೇಹಿತರ ಮುಖಾಂತರ